ಜೀವ ವೈವಿಧ್ಯತೆ, ಎಲ್ಲ ಜೀವಿಗಳು ಪರಿಸರದ ಕೂಸು. ಇಲ್ಲಿ ಅತಿ ಚಿಕ್ಕ ಜೀವಿಗಳಿಂದ ಹಿಡಿದು ಅತ್ಯಂತ ದೊಡ್ಡ ಗಾತ್ರದ ಜೀವಿಗಳೆಲ್ಲವೂ ಕೂಡ ಈ ಪರಿಸರದ ಮುಖ್ಯ ಭಾಗವಾಗಿವೆ. ಈ ಒಂದು ಪರಿಸರದಲ್ಲಿ ಅತಿ ದೊಡ್ಡ ಗಾತ್ರದ ಪ್ರಾಣಿಗಳಿವೆ, ವೃಕ್ಷಗಳಿವೆ, ಹಾಗೆಯೇ ವಿಚಿತ್ರವಾದಂತಹ ಜೀವಿಗಳೂ ಇದ್ದಾವೆ. ಅವೆಲ್ಲವೂ ಒಂದಕ್ಕೊಂದು ಸಹಾಯ ಮಾಡುತ್ತಾ ಬದುಕುತ್ತಿದ್ದಾವೆ, ಒಂದಕ್ಕೊಂದು ಪೂರಕವಾಗಿವೆ. ಪ್ರಕೃತಿಯು ನಮ್ಮನ್ನು ಪೋಷಣೆ ಮಾಡುತ್ತದೆ, ವಿವಿಧ ಆಹಾರವನ್ನು ನೀಡುತ್ತದೆ. ಹಾಗೆಯೇ ನಮ್ಮ ಸೃಜನಶೀಲತೆಯನ್ನು ಇದು ಹೆಚ್ಚು ಮಾಡುತ್ತವೆ. ಇಂತಹ ಪ್ರಕೃತಿಯ ಕೂಸು ನಾವು. ಪ್ರಕೃತಿಯು ನಮಗೆ ಶಕ್ತಿಯನ್ನು ನೀಡುತ್ತದೆ. ಹಾಗೆಯೇ ಈ ಒಂದು ಕಾಲಘಟ್ಟದಲ್ಲಿ ಈಗ ಪ್ರಕೃತಿಯ ಕಾಲ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಮ್ಮ ಒಂದು ಸಮಯವನ್ನು ಪ್ರಕೃತಿಗಾಗಿ ನೀಡೋಣ ಬನ್ನಿ. ಏಕೆಂದರೆ ಈ ಒಂದು ಭೂಮಿಯೇ ನಮ್ಮ ಮನೆ. ಇದನ್ನು ನಾವು ಅತ್ಯಂತ ಕಾಳಜಿಯಿಂದ, ಕರುಣೆಯಿಂದ ನೋಡೋಣ ಬನ್ನಿ. ಈ ಒಂದು ಪ್ರಕೃತಿಗೆ ನಾವೆಲ್ಲವೂ ಕೂಡ ಅರ್ಪಿಸುವಂತಹ ಕಾಲ ಬಂದಿದೆ. ಸಮರ್ಪಣಾ ಭಾವದಿಂದ ಈ ಪ್ರಕೃತಿಯ ರಕ್ಷಣೆ ಮಾಡೋಣ ಬನ್ನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಪರಿಸರ ಲೋಕಕ್ಕೆ ಸ್ವಾಗತ. 10ನೇ ತರಗತಿ ಅಧ್ಯಾಯ 12, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ. ಈ ಒಂದು ಅಧ್ಯಾಯದಲ್ಲಿ ನೀವು ಕಲಿಯುವಂತಹ ಪರಿಕಲ್ಪನೆಗಳೆಂದರೆ, ಮೊದಲನೇದಾಗಿ ನೈಸರ್ಗಿಕ ಸಂಪನ್ಮೂಲಗಳ ನಶಿಸುವಿಕೆಗೆ ಕಾರಣ, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆಯ ಅಗತ್ಯ, ಅರಣ್ಯಗಳು ಹಾಗೂ ಅವುಗಳ ನಿರ್ವಹಣೆಯ ಮಹತ್ವ, ಅರಣ್ಯ ಸಂರಕ್ಷಣೆಯ ವಿಧಾನಗಳು ಹಾಗೂ ಪರಿಸರ ಪಾಲುದಾರರು. ವಿದ್ಯಾರ್ಥಿಗಳೇ, ಪ್ರಕೃತಿಯನ್ನು ದೇವರಂತೆ ಪೂಜಿಸುವುದು ನಮ್ಮ ಸಂಪ್ರದಾಯ ಮತ್ತು ಆಚರಣೆ ಅಲ್ವಾ? ವಿದ್ಯಾರ್ಥಿಗಳೇ, ಮಾನವ ಪ್ರಕೃತಿಯ ಒಂದು ಕೂಸು. ಅಂದರೆ ಪ್ರತಿಯೊಂದು ಜೀವಿಯೂ ಕೂಡ ನಿಸರ್ಗದಲ್ಲೇ ಮಡಿಲಿನಲ್ಲಿ ಹುಟ್ಟುತ್ತೆ, ಅಲ್ಲೇ ಬೆಳೆಯುತ್ತೆ, ಕೊನೆಗೆ ಅಲ್ಲಿಯೇ ಲೀನವಾಗುತ್ತೆ. ಹೀಗಾಗಿ ನಾವು ಪ್ರಕೃತಿಯನ್ನು ದೇವರು ಅಂತ ಕರಿತೀವಿ. ಹೀಗಾಗಿ ಪ್ರಕೃತಿಯನ್ನು ನಾವು ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಈ ಒಂದು ನೀರು, ಮಣ್ಣು, ಗಾಳಿ, ಮರಗಳು ಎಲ್ಲವೂ ಕೂಡ ನಮಗೆ ದೇವರು ಅಂತ ಕಾಣ್ತವೆ. ಇಂತಹ ಪರಿಸರದ ಮಕ್ಕಳಾಗಿ ನಾವು ಬನ್ನಿ, ಈ ಒಂದು ಪರಿಸರ ಅಂದರೆ ಏನು, ಅದರ ಭಾಗಗಳೇನು, ಈ ಪರಿಸರ ಅನ್ನೋದು ಹೇಗೆ ಮಲಿನ ಆಗ್ತಾ ಇದೆ, ಈ ಮಲಿನಕ್ಕೆ ಏನು ಕಾರಣ, ಈ ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ಒಂದು ಕೊಡುಗೆ ಏನು, ನಮ್ಮಲ್ಲಾಗುವಂತಹ ಬದಲಾವಣೆಗಳೇನೋದನ್ನು ತಿಳಿದುಕೊಳ್ಳೋಣ ಈ ಒಂದು ಪಾಠದಲ್ಲಿ. ಈ ಒಂದು ಚಿತ್ರ ಗಮನಿಸಿ. ಈ ಒಂದು ನೀರು ಮಲಿನ ಆಗಿದೆ. ಹಾಗಾದರೆ ಮುಂಚೆ ಹೀಗೆ ಇತ್ತಾ ಇದು? ಇಲ್ಲ, ಹಿಂದೆ ಇದು ಶುದ್ಧವಾಗಿತ್ತು. ಆದರೆ ನಮ್ಮ ಒಂದು ಕೆಲವು ಚಟುವಟಿಕೆಗಳಿಂದ ಏನಾಗಿದೆಯಪ್ಪ, ಇದು ಮಲಿನ ಆಗ್ತಾ ಇದೆ. ನೋಡಿ ಇಲ್ಲಿ ಇದೇನು ಹೇಳ್ತಾ ಇದೆ, ಇದು ಜಲಚರಗಳು ಕೂಡ ಪರಿಸರ ಮಾಲಿನ್ಯದಿಂದಾಗಿ ನರಳುತ್ತಾ ಇದ್ದಾವೆ. ನಮ್ಮ ಒಂದು ಚಟುವಟಿಕೆಗಳಿಂದಲೇ ಈ ಒಂದು ಜೀವಿಗಳಿಗೆ ಒಂದು ದುಸ್ಥಿತಿ ಒದಗಿದೆ. ಇದಕ್ಕೆ ಏನು ಕಾರಣ ಹಾಗಾದರೆ ಅಂತ ಅಂದಾಗ, ಹೌದು, ನಮ್ಮ ಕೆಲವು ಚಟುವಟಿಕೆಗಳಿಂದ ಸಂಪನ್ಮೂಲಗಳೇನಾಗಿದೆ, ಮಲಿನವಾಗಿವೆ. ಈ ಸಂಪನ್ಮೂಲಗಳು ಮತ್ತು ಪರಿಸರವನ್ನು
ರಕ್ಷಣೆ ಮಾಡಬೇಕು ಅಂದರೆ ನಾವು ಚಿಂತನೆ ಮಾಡಬೇಕು. ನಿಮ್ಗೆ ನೆನಪಿದೆಯಾ ಅಥವಾ ಅನುಭವ ಬರ್ತಾ ಇದೆಯಾ? ಎಲ್ಲೋ ಒಂದು ಕಡೆ ಸ್ಕೂಲ್ ಟ್ರಿಪ್ ಹೋಗಿರ್ತೀವಿ ಅಥವಾ ಎಲ್ಲೋ ಒಂದು ಕಡೆ ಒಂದು ಹೊರಗಿನ ಸಂಚಾರಕ್ಕೆ ಹೋಗಿರ್ತೀವಿ. ಅಂಥ ಟೈಮ್ನಲ್ಲಿ ನಮ್ಮ ಕಡೆಯಿಂದ ಪರಿಸರಕ್ಕೆ ಏನಾದ್ರು ಹಾನಿ ಆಗ್ತಾ ಇದೆಯಾ? ಪ್ಲಾಸ್ಟಿಕ್ ಕವರ್ ತೊಗೊಂಡೋಗಿರ್ತೀವಿ, ಅದನ್ನು ಅಲ್ಲೇ ಬಿಸಾಕ್ತೀವಿ. ಈ ಪ್ಲಾಸ್ಟಿಕ್ ಏನಾಗುತ್ತಪ್ಪ ಅಂತಂದರೆ ನದಿಗಳಿಗೆ ಸೇರುತ್ತೆ, ಕೆರೆಗಳಿಗೆ ಸೇರುತ್ತೆ, ಪ್ರಾಣಿಗಳ ದೇಹಕ್ಕೂ ಕೂಡ ಏನಾಗುತ್ತೆ ಸೇರುತ್ತೆ. ಹಾಗಾದರೆ ಈ ಸಂಪನ್ಮೂಲಗಳು ಮತ್ತು ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ನಮಗೆ ಒಂದು ಚಿಂತನೆ ಅನ್ನೋದು ಅವಶ್ಯಕವಾಗಿದೆ. ಅಂದರೆ ನಾವು ಇಡುವಂತಹ ಪ್ರತಿ ಹೆಜ್ಜೆಯೂ ಕೂಡ ನಾವು ನೋಡಿ ಇಡಬೇಕಾಗತ್ತೆ. ಏನಕ್ಕೋಸ್ಕರ ಅಂದರೆ ಪರಿಸರ ಸಂರಕ್ಷಣೆ ಮಾಡಲಿಕ್ಕೋಸ್ಕರ. ಇದಕ್ಕೋಸ್ಕರನೇ ಅಂತಾರಾಷ್ಟ್ರೀಯ ಕಾನೂನುಗಳು ಹಾಗೂ ಕಾಯ್ದೆಗಳೇನಾಗಿದೆ ಈಗ ಜಾರಿಗೆ ಬರ್ತಾ ಇದ್ದಾವೆ. ಯಾಕಪ್ಪ ಅಂತಂದರೆ ಮುಂದೆ ಒಂದು ದಿನ ಏನಾಗುತ್ತಪ್ಪ ಅಂದರೆ ಇಡೀ ಪರಿಸರ ಏನಾಗ್ತಾ ಇದೆ, ನಾಶದ ಹತ್ರ ಹೋಗ್ತಾ ಇದೆ. ವಿದ್ಯಾರ್ಥಿಗಳೇ, ಆದ್ದರಿಂದ ನಾವು ಕೂಡ ಈ ಒಂದು ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಅಗತ್ಯ ಕ್ರಮಗಳನ್ನು ನಾವು ಕೈಗೊಳ್ಳಲೇಬೇಕು. ಈ ಒಂದು ನಿಟ್ಟಿನಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಪರಿಸರ ಸಂರಕ್ಷಣೆಗಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಸಂಪನ್ಮೂಲಗಳ ದುರ್ಬಳಕೆಯಿಂದ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಉಂಟಾಗುತ್ತಾ ಇದೆ ಅಲ್ಲವೇ? ಅಂದರೆ ವಿವಿಧ ಆಂದೋಲನ, ಚಳುವಳಿಗಳು, ಜಾಗೃತಿಗಳು ನಮ್ಮಲ್ಲಿ ಉಂಟಾಗ್ತಾ ಇದೆ. ಉದಾಹರಣೆಗೆ ಗಂಗಾ ಕಾರ್ಯ ಯೋಜನೆ 1985. ಏನಿದು ಗಂಗಾ ಕಾರ್ಯ ಯೋಜನೆ ಅಂದರೆ 1985ರಲ್ಲಿ ಗಂಗಾ ನದಿಯ ನೀರಿನ ಗುಣಮಟ್ಟ ತೀರಾ ಕಳಪೆಯಾಗಿತ್ತು. ಕೋಲಿಫಾರ್ಮ್ ಎಂಬ ಬ್ಯಾಕ್ಟೀರಿಯಾ ಮಾನವನ ಸಣ್ಣ ಕರುಳಿನಲ್ಲಿ ಕಂಡುಬರುತ್ತದೆ. ಒಂದು ವೇಳೆ ನೀರಿನಲ್ಲಿ ಇವುಗಳ ಉಪಸ್ಥಿತಿ ಏನಾಗುತ್ತಪ್ಪ ಅಂದರೆ ರೋಗಕಾರಕ ಸೂಕ್ಷ್ಮ ಜೀವಿಗಳಿಂದ ನೀರು ಮಲಿನವಾಗಿದೆ ಅಂತ ಇದು ತಿಳಿಸುತ್ತೆ. ನೋಡ್ತಿದ್ರೆ ಇದು ಇಲ್ಲಿ ಕಾಣ್ತಿದೆಯಲ್ವಾ ಈ ಗೆರೆಗಳು, ಈ ನೀಲಿ ಮತ್ತು ಕೆಂಪು ಗೆರೆಗಳು. ಏನಪ್ಪ ಇದು ಅಂತಂದರೆ ಇದು ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳ ಒಂದು ಮಟ್ಟ ತೋರಿಸ್ತಾ ಇದೆ. ಅಂದರೆ ಈ ಗಂಗೋತ್ರಿ ಜಾಗದಲ್ಲಿ ಹಾಗೆಯೇ ಋಷಿಕೇಶದಲ್ಲಿ ಈ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಇದೆ. ಆದರೆ ಈ ರೂರ್ಕಿ, ಅಲಹಾಬಾದು, ಪಾಟ್ನಾ ಈ ಕಡೆ ಹೋಗ್ತಾ ಏನಾಗ್ತಾ ಇದೆ, ಅಲ್ಲಿ ಹೆಚ್ಚಾಗ್ತಾ ಇದೆ. ಅದರ ಅರ್ಥ ಏನಪ್ಪ ಅಂತಂದರೆ ಈ ಭಾಗಗಳಲ್ಲಿ ಹೆಚ್ಚು ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿದ್ದಾವೆ. ಅಂದರೆ ಅಲ್ಲಿ ಹೆಚ್ಚು ನೀರು ಮಲಿನವಾಗಿದೆ. ಇದು ಗಂಗಾ ನದಿಯಲ್ಲಿರುವಂತಹ ಕೋಲಿಫಾರ್ಮ್ ಎಣಿಕೆಯ ಮಟ್ಟಗಳು. ನೋಡ್ತಾ ಇದ್ದೀರಲ್ಲ ನೀವು, ಇದು 1985ರಲ್ಲಿದ್ದಂತಹ ಗಂಗಾ ನದಿಯ ಚಿತ್ರಣ, ಈಗಿನ ಒಂದು ಗಂಗಾ ನದಿಯ ಚಿತ್ರಣ. ವಿದ್ಯಾರ್ಥಿಗಳೇ, ನಾವು ಈ ಗಂಗಾ ಶುದ್ಧೀಕರಣಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ದೇವೆ ಅಂತಂದರೆ ಸುಮಾರು 20,000 ಕೋಟಿಗೂ ಅಧಿಕ ಹಣವನ್ನು ನಾವು ಇದಕ್ಕೆ ಖರ್ಚು ಮಾಡಿದ್ದೇವೆ. ಜೊತೆಗೆ ಮಾನವ ಸಂಪನ್ಮೂಲ, ಸಮಯ ಎಲ್ಲವೂ ಕೂಡ ಬಳಕೆಯಾಗಿದೆ. ಹೀಗಾಗಿ ಮನುಷ್ಯನ ಸಂಪನ್ಮೂಲಗಳ ದುರುಪಯೋಗದಿಂದ ಎಷ್ಟು ಬೆಲೆನ ನಾವು ಕಟ್ಟಬೇಕು ಅಲ್ವಾ? ಶಕ್ತಿ ಇಲ್ಲವೆಂದಾಗಲಿ ಅಥವಾ ಸಮಸ್ಯೆಗಳ ಪ್ರಮಾಣ ಮಿತಿ ಮೀರಿದೆ ಎಂದಾಗಲಿ ಭಾವಿಸುವಂತಹ ಅಗತ್ಯವಿಲ್ಲ. ಬದಲಾವಣೆ ಮಾಡಲು ಅನೇಕ ವಿಧಾನಗಳಿವೆ. ನಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ನಾವು ಪರಿಸರವನ್ನು ರಕ್ಷಣೆಯನ್ನು ಮಾಡಬಹುದು. ಏನದು ಅಂದರೆ 5 ಆರ್ಗಳು. ಮೊದಲನೇದಾಗಿ ನಿರಾಕರಣೆ, ರೆಫ್ಯೂಸ್; ಮಿತ ಬಳಕೆ, ರೆಡ್ಯೂಸ್; ಮರುಬಳಕೆ, ರೀಯೂಸ್; ಮರು ಉದ್ದೇಶ, ರೀಪರ್ಪೋಸ್; ಮತ್ತು ಮರುಚಕ್ರೀಕರಣ, ರೀಸೈಕಲ್. ಇದು ಪರಿಸರ ರಕ್ಷಣೆಯಲ್ಲಿ ನಾವು ಬಳಸಬೇಕಾದಂತಹ 5 ಆರ್ಗಳು. ಯಾವುದ್ಯಾವುದು?
ನಿರಾಕರಣೆ, ಮಿತ ಬಳಕೆ, ಮರುಬಳಕೆ, ಮರು ಉದ್ದೇಶ ಮತ್ತು ಮರುಚಕ್ರೀಕರಣ. ವಿದ್ಯಾರ್ಥಿಗಳೇ, ಚಿತ್ರವನ್ನು ನೋಡ್ತಾ ಇದ್ದೀರಲ್ವಾ? ಇದು ಏನನ್ನು ಹೇಳ್ತಾ ಇದೆ? ಹೌದು, ಪರಿಸರದಲ್ಲಿ ಪ್ಲಾಸ್ಟಿಕ್ಕಿನ ಮಿತಿ ಮೀರಿದ ಬಳಕೆಯಿಂದಾಗಿ ನೀರು ಹಾಗೂ ಜಲಚರಗಳಿಗೆ ಹಲವು ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಆದ್ದರಿಂದ ನಾವು ಈ ಒಂದು ನಿರಾಕರಣೆ ಪದವನ್ನು ಹೆಚ್ಚು ಬಳಸಬೇಕು. ಏನು ನಿರಾಕರಣೆ ಅಂದರೆ ಅಗತ್ಯವಿಲ್ಲದ ವಸ್ತುಗಳನ್ನು ಕೊಡಲು ಬಂದಾಗ ಬೇಡ ಅಂತ ಹೇಳಬೇಕು. ಪರಿಸರಕ್ಕೆ ಹಾನಿ ಮಾಡುವ ವಸ್ತುಗಳನ್ನು ಕೊಂಡುಕೊಳ್ಳುವುದನ್ನು ನಿರಾಕರಿಸಿ. ಉದಾಹರಣೆಗೆ ಹೆಚ್ಚು ಪ್ಲಾಸ್ಟಿಕ್ ಬಳಕೆಯನ್ನು ನಾವು ನಿರಾಕರಿಸಬೇಕು. ಹಾಗೆಯೇ ಒಮ್ಮೆ ಮಾತ್ರ ಬಳಸಬಹುದಾದಂತಹ ಪ್ಲಾಸ್ಟಿಕ್ ಕೈಚೀಲವನ್ನು ತಿರಸ್ಕರಿಸಿ, ಬೇಡ ಅಂತ ಹೇಳಿ. ನೀವು ಅಂಗಡಿಗೆ ಹೋಗುವಾಗ ಕೈಚೀಲವನ್ನು ಮರೆಯದೆ ತೆಗೆದುಕೊಂಡು ಹೋಗಿ. ಇದರಿಂದ ಪರಿಸರ ರಕ್ಷಣೆ ಆಗುತ್ತೆ, ಪ್ಲಾಸ್ಟಿಕ್ನ ಉಪಯೋಗ ಕಡಿಮೆ ಆಗುತ್ತದೆ. ಇಲ್ಲದಿದ್ದರೆ ಮುಂದೆ ಒಂದು ಏನಾಗುತ್ತಪ್ಪ ಅಂದರೆ ಇಡೀ ಭೂಮಿಯೇ ಪ್ಲಾಸ್ಟಿಕ್ ಮಯವಾಗುತ್ತದೆ. ಮುಂದಿನ ಹಂತ ಯಾವುದು? ಮಿತ ಬಳಕೆ, ರೆಡ್ಯೂಸ್. ಏನು ಅಂದರೆ ಏನು ಕಾಣ್ತಾ ಇದೆ ಇಲ್ಲಿ? ನೀರನ್ನು ನಾವು ಪೋಲ್ ಮಾಡ್ತಾ ಇದ್ದೀವಿ. ಇಲ್ಲೇನು ಕಾಣ್ತಾ ಇದೆ ಇಲ್ಲಿ ಅಂದರೆ ಇಲ್ಲೂ ಕೂಡ ನೀರನ್ನು ನಾವು ಪೋಲ್ ಮಾಡ್ತಾ ಇದ್ದೀವಿ. ಹಾಗಾದರೆ ಏನು ಮಿತ ಬಳಕೆ ಅಂದರೆ ಶಕ್ತಿಯನ್ನು ಕಡಿಮೆ ಬಳಸಬೇಕು. ಅವಶ್ಯಕವಿಲ್ಲದಿದ್ದಾಗ ಮನೆಯ ವಿದ್ಯುತ್ ಉಪಕರಣಗಳನ್ನು ಬಂದ್ ಮಾಡಿ. ಸೋರುತ್ತಿರುವ ನಲ್ಲಿಗಳನ್ನು ದುರಸ್ತಿ ಮಾಡಿಸಿ. ಆಹಾರ ವ್ಯರ್ಥ ಮಾಡಬೇಡಿ, ಏಕೆಂದರೆ ಒಂದು ಹೊತ್ತಿನ ಊಟವಿಲ್ಲದ ಜನ ಸಾಯ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ದೈನಂದಿನ ಜೀವನದಲ್ಲಿ ಮಿತ ಬಳಕೆ ಮಾಡಬಹುದಾದ ಸಂದರ್ಭಗಳನ್ನು ಪಟ್ಟಿ ಮಾಡಿ. ಇದು ನಿಮಗೆ ನೀಡ್ತಿರುವಂತಹ ಒಂದು ಚಟುವಟಿಕೆ. ಮತ್ತೊಮ್ಮೆ, ದೈನಂದಿನ ಜೀವನದಲ್ಲಿ ಮಿತ ಬಳಕೆ ಮಾಡಬಹುದಾದ ಸಂದರ್ಭಗಳನ್ನು ಪಟ್ಟಿ ಮಾಡಿ. ನೋಡಿ ಇಲ್ಲಿ ನಾವೇನು ಮಾಡಬೇಕು ನಿಮ್ಗೆ ಅರ್ಥ ಆಗ್ತಿದೆಯಲ್ವಾ? ಅಂದರೆ ಆಹಾರವನ್ನು ಪೋಲು ಮಾಡಬೇಡಿ, ಏಕೆಂದರೆ ಒಂದು ಹೊತ್ತಿನ ಆಹಾರ ಅನ್ನೋದು ಇನ್ನೊಬ್ಬರ ಒಂದು ಜೀವನಕ್ಕೆ ಆಧಾರ ಆಗಿರುತ್ತೆ. ಹೀಗಾಗಿ ಎಲ್ಲೇ ಹೋಗಲಿ ಆಹಾರವನ್ನು ವ್ಯರ್ಥ ಮಾಡಲಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ವಾ? ಮುಂದಿನ ಹಂತ ಯಾವುದು? ಮರುಬಳಕೆ ಅಥವಾ ರೀಯೂಸ್ ಅಂತೀವಿ. ಇದು ಮರುಚಕ್ರೀಕರಣಕ್ಕಿಂತ ಉತ್ತಮ ವಿಧಾನ. ಏನು ಮಾಡುತ್ತೆ ಇದು? ಸ್ವಲ್ಪ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ. ಹಾಗೆಯೇ ಇದೇನು ಹೇಳುತ್ತಪ್ಪ ಅಂದರೆ ವಸ್ತುಗಳನ್ನು ಮತ್ತೆ ಮತ್ತೆ ಉಪಯೋಗಿಸುವಂಥದ್ದು. ಉದಾಹರಣೆಗೆ ಖಾಲಿಯಾದ ಬಾಟಲಿಗಳನ್ನು ಅಡುಗೆ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನು ತುಂಬಲು ಬಳಸುವುದು. ನೋಡಿ ಇಲ್ಲಿ ಯಾವುದೋ ಒಂದು ಬಾಟಲ್ ಖಾಲಿಯಾಗಿದೆ, ಅದನ್ನು ನಾವು ಬಿಸಾಕದೇನೆ ಏನು ಮಾಡ್ಬೋದು? ನಾವು ಅದನ್ನು ಮರುಬಳಕೆಯನ್ನು ಮಾಡಬಹುದು. ಕಾಣ್ತಿದೆಯಲ್ವಾ? ಹಳೆಯ ಪ್ಲಾಸ್ಟಿಕ್ ಬಾಟಲಿಗಳನ್ನು ಕಟ್ ಮಾಡಿ ಅದರಲ್ಲಿ ಗಿಡಗಳನ್ನು ಬೆಳೆಸುವಂಥದ್ದು, ಇವೆಲ್ಲವೂ ಕೂಡ ಮರುಬಳಕೆಗೆ ಉತ್ತಮ ಉದಾಹರಣೆಯಾಗಿದೆ. ಅಂದರೆ ವಸ್ತುಗಳನ್ನು ಬಿಸಾಕದೆ ನಮ್ಮದೇ ಆದಂತಹ ಒಂದು ಜ್ಞಾನದಿಂದ ಅವುಗಳನ್ನು ಮತ್ತೆ ಮತ್ತೆ ಬಳಸುವಂಥದ್ದೇ ಆಗಿದೆ. ಯಾವುದು? ಮರುಬಳಕೆ. ನಂತರ ಮರು ಉದ್ದೇಶ, ರೀಪರ್ಪೋಸ್. ಏನಿದು ಅಂದರೆ ವಸ್ತುಗಳನ್ನು ಅವುಗಳ ಮೂಲ ಉದ್ದೇಶಕ್ಕೆ ಬಳಸಲಾಗದಿದ್ದರೆ ಅವನ್ನು ಬೇರೆ ಉಪಯುಕ್ತ ಉದ್ದೇಶಕ್ಕೆ ಬಳಸುವುದು. ಉದಾಹರಣೆ ಕೊಡುವುದಪ್ಪ ಅಂದರೆ ಬಿರುಕು ಬಿಟ್ಟ ಮಣ್ಣಿನ ಮಡಕೆಯನ್ನು ಸಸ್ಯಗಳನ್ನು ಬೆಳೆಸಲು, ಪಕ್ಷಿಗಳಿಗೆ ಆಹಾರ ನೀಡಲು ಬಳಸಬಹುದು. ಇದು ಮರು ಉದ್ದೇಶ. ನೋಡಿ ಇಲ್ಲಿ ಮಣ್ಣಿನ ಮಡಕೆಯನ್ನು ನಾವು ಪಕ್ಷಿಗಳಿಗೆ ಆಹಾರ ನೀಡೋದಕ್ಕೆ ಬಳಸಬಹುದು. ಹಾಗೆಯೇ ಒಡೆದಿರುವಂತಹ ಮಣ್ಣಿನ ಮಡಕೆಗಳನ್ನು ನಾವು ಹೂಗಳನ್ನು ಬೆಳೆಸೋದಕ್ಕೆ, ಗಿಡಗಳನ್ನು ಬೆಳೆಸೋದಕ್ಕೆ ಬಳಕೆ ಮಾಡಬಹುದು.
ಮರು ಉದ್ದೇಶ. ಇದು ಮರು ಉದ್ದೇಶಕ್ಕೆ ಕೆಲವು ಉದಾಹರಣೆಗಳು. ನಂತರ ಮರುಚಕ್ರೀಕರಣ, ರೀಸೈಕಲ್. ಏನಿದು ಅಂದರೆ ಉಪಯೋಗಿಸಿದ ಪ್ಲಾಸ್ಟಿಕ್, ಕಾಗದ, ಗಾಜು ಮತ್ತು ಲೋಹಗಳನ್ನು ಸಂಗ್ರಹಿಸಿ ಮರುಚಕ್ರೀಕರಣ ಮಾಡಿ ಅಗತ್ಯ ವಸ್ತುಗಳನ್ನು ತಯಾರಿಸುವುದು. ವಿದ್ಯಾರ್ಥಿಗಳೇ, ದೈನಂದಿನ ಆಯ್ಕೆಗಳನ್ನು ಮಾಡುವ ಸಂದರ್ಭದಲ್ಲೂ ನಾವು ಪರಿಸರ ಸ್ನೇಹಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ನೋಡಿ ವಿದ್ಯಾರ್ಥಿಗಳೇ, ಪ್ಲಾಸ್ಟಿಕ್ ಮರುಚಕ್ರೀಕರಣ ಅಂತ ಹೇಳ್ತೀವಿ. ಅಂದರೆ ಏನು? ನಾವು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾ ಅದನ್ನು ಮರುಬಳಕೆ ಮಾಡಿ ಬಳಸಬಹುದಲ್ವಾ ಅಂತ ಪ್ರಶ್ನೆ ಬರುತ್ತೆ. ವಿದ್ಯಾರ್ಥಿಗಳೇ, ನೆನಪಿಟ್ಕೊಳ್ಳಿ, ನಾವು ಎಲ್ಲೇ ಹೋಗಲಿ ಹೆಚ್ಚು ನಾವು ಪ್ಲಾಸ್ಟಿಕ್ ವಸ್ತುಗಳನ್ನು ಕೊಂಡ್ಕೊಳ್ತಾ ಇರ್ತೀವಿ. ಆದರೆ ಅದನ್ನು ನಾವು ಒಮ್ಮೆ ಬಿಸಾಕಿದಾಗ ಅದನ್ನು ಮರುಚಕ್ರೀಕರಣ ಮಾಡಬಹುದಲ್ವಾ ಅಂತ ಅಂದಾಗ ನೆನ್ಪಿಟ್ಕೊಳ್ಳಿ, 15% ಮಾತ್ರ ನಾವು ಪ್ಲಾಸ್ಟಿಕ್ಕನ್ನು ಮರುಚಕ್ರೀಕರಣ ಮಾಡಬಹುದು. ಉಳಿದಂಥದ್ದು ಈ ಒಂದು ಮಾಲಿನ್ಯಕಾರಕವಾಗಿ ಪರಿಸರದಲ್ಲಿ ಹಾಗೆ ಉಳಿಯುತ್ತದೆ. ಹೀಗಾಗಿ ನೀವು ಒಮ್ಮೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಿಸಾಕುವ ಮುಂಚೆ ಯೋಚನೆ ಮಾಡಿ, ಪರಿಸರ ಸಂರಕ್ಷಣೆಗೆ ನನ್ನ ಕಾಣಿಕೆ ಏನು? ಏಕೆಂದರೆ ಇಷ್ಟೆಲ್ಲ ಮಾಲಿನ್ಯಕಾರಕಗಳು ಪರಿಸರದಲ್ಲಿ ತುಂಬಿ ಹೋಗ್ತಾ ಇದೆ ಅಲ್ವಾ? ಆದ್ದರಿಂದ ನಾವು ಪರಿಸರ ಸಂರಕ್ಷಣೆಗಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ತಡೆಯೋಣ. ತಡಿತೀರಲ್ವಾ? ಸುಸ್ಥಿರ ಅಭಿವೃದ್ಧಿಯ ಪರಿಕಲ್ಪನೆ ಏನು ಹೇಳುತ್ತೆ ಅಂದರೆ ಭವಿಷ್ಯದ ಪೀಳಿಗೆಗಳ ಅಗತ್ಯವನ್ನು ಪೂರೈಸಲು ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡುವುದು. ಹಾಗೆಯೇ ಮಾನವನ ಪ್ರಸ್ತುತ ಮೂಲಭೂತ ಅಗತ್ಯವನ್ನು ಪೂರೈಸುವ ವಿಧಾನಗಳನ್ನು ಪ್ರೋತ್ಸಾಹಿಸುವುದು. ನೋಡಿ, ಆರ್ಥಿಕ ಅಭಿವೃದ್ಧಿಯು ಪರಿಸರ ಸಂರಕ್ಷಣೆಯೊಂದಿಗೆ ಜೋಡಣೆಯಾಗಿದೆ. ಅಂದರೆ ನಾವು ಆರ್ಥಿಕ ಅಭಿವೃದ್ಧಿಯೂ ಆಗಬೇಕು, ಜೊತೆಗೆ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ನಾವು ಸಂಪನ್ಮೂಲಗಳನ್ನು ಯಾಕೆ ನಿರ್ವಹಿಸಬೇಕು ಅಂತಂದರೆ ನೆನ್ಪಿಟ್ಕೊಳ್ಳಿ, ನಾವು ಬಳಸುವ ಅಥವಾ ಸೇವಿಸುವ ಪ್ರತಿ ವಸ್ತುವು ಭೂಮಿಯ ಸಂಪನ್ಮೂಲಗಳಿಂದ ಪಡೆಯುತ್ತೇವೆ. ಆದರೆ ಒಂದು ಸಂಪನ್ಮೂಲ ಇದೆ, ಅದನ್ನು ಭೂಮಿಯ ಹೊರಗಿನಿಂದ ಪಡಿತೀವಿ. ಯಾವುದದು? ಯಾವುದಪ್ಪ ಅಂದರೆ ಸೂರ್ಯ. ಈ ಸೂರ್ಯ ನಮ್ಮ ಭೂಮಿಯ ಹೊರಗಿನಿಂದ ಪಡೆಯುವಂತಹ ಏಕೈಕ ಸಂಪನ್ಮೂಲವಾಗಿದೆ. ಇದು ಜೀವಿಗಳಲ್ಲಿ ಮತ್ತು ಭೂಮಿಯ ಮೇಲೆ ಅನೇಕ ಭೌತಿಕ ಮತ್ತು ರಾಸಾಯನಿಕ ಪ್ರಕ್ರಿಯೆಗೆ ಬಳಕೆಯಾಗುತ್ತದೆ. ಯಾವುದು? ಸೂರ್ಯ, ಸೌರಶಕ್ತಿ. ಹಾಗಾದರೆ ನಾವು ಸಂಪನ್ಮೂಲಗಳನ್ನು ನಿರ್ವಹಿಸುವಂಥ ಅಗತ್ಯ ಏನಪ್ಪ ಅಂತಂದರೆ ಇವು ನಿರಂತರವಾಗಿ ದೊರಕುವುದಿಲ್ಲ. ಏಕೆಂದರೆ ಇವು ಬಹಳ ಬೇಗ ಮುಗಿದು ಹೋಗುತ್ತವೆ. ಜನಸಂಖ್ಯೆಯು ಪ್ರಚಂಡ ವೇಗದಲ್ಲಿ ಹೆಚ್ಚಾಗ್ತಾ ಇದೆ. ಎಲ್ಲರಿಗೂ ಸಂಪನ್ಮೂಲಗಳ ನ್ಯಾಯಸಮ್ಮತ ಹಂಚಿಕೆಯಾಗಬೇಕು. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಸಂಪನ್ಮೂಲಗಳನ್ನು ಹೊರತೆಗೆಯುವಾಗ ಪರಿಸರಕ್ಕೆ ನಾವು ಉಂಟು ಮಾಡುವ ಹಾನಿಯನ್ನು ಕೂಡ ನಾವು ಪರಿಗಣಿಸಬೇಕು. ಉದಾಹರಣೆ ಏನಪ್ಪ ಅಂದರೆ ಗಣಿಗಾರಿಕೆಯು ಮಾಲಿನ್ಯವನ್ನು ಉಂಟು ಮಾಡುತ್ತೆ. ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ನಾವು ಭೂಮಿಯಿಂದ ಹಲವು ವಸ್ತುಗಳನ್ನು ಹೊರತೆಗಿತೀವಿ. ಆಗೇನಾಗುತ್ತಪ್ಪ ಅಂತಂದರೆ ಭೂಮಿಯ ಪದರ ಏನಾಗುತ್ತೆ? ಸೀಳುತ್ತೆ. ವಿಷಯುಕ್ತ ವಸ್ತುಗಳೇನಾಗುತ್ತೆ? ಭೂಮಿಯಿಂದ ಹೊರಕ್ಕೆ ಬರುತ್ತವೆ. ಅವು ನೀರು, ಗಾಳಿ, ಮಣ್ಣಿನಲ್ಲಿ ಮಿಶ್ರಣವಾಗುತ್ತದೆ. ಹಾಗೇನಾಗುತ್ತಲ್ಲಿ? ಅದರಿಂದ ಜಲಮಾಲಿನ್ಯ, ವಾಯುಮಾಲಿನ್ಯ ಹಾಗೂ ಮಣ್ಣು ಮಾಲಿನ್ಯವು ಉಂಟಾಗುತ್ತದೆ. ಆದ್ದರಿಂದ ನಾವು ಗಣಿಗಾರಿಕೆಯನ್ನು ಮಾಡಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಬೇಕು. ಗಣಿಗಾರಿಕೆಯಿಂದ ಪರಿಸರಕ್ಕೆ ಆದಷ್ಟು ಕಡಿಮೆ ಮಾಲಿನ್ಯ ಉಂಟಾಗುವಂತೆ ನೋಡಿಕೊಳ್ಬೇಕು. ಏಕೆಂದರೆ ಗಣಿಗಾರಿಕೆಯಿಂದ ನಾವು ಸಂಪೂರ್ಣವಾಗಿ ಮಾಲಿನ್ಯ ಉಂಟು ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದಷ್ಟು ಕೂಡ ನಾವು ಅದನ್ನು ಕಡಿಮೆ ಮಾಡಬೇಕು. ಪರಿಸರಕ್ಕೆ ನಮ್ಮ ಕೊಡುಗೆ ಏನು?
ನಾವು ಎಂದಾದರೂ ಗಿಡಗಳನ್ನು ನೆಟ್ಟು ಬೆಳೆಸಿದ್ದೀವಾ? ಹೌದು, ವಿದ್ಯಾರ್ಥಿಗಳಾಗಿ ನಾವು ಆ ಕೆಲಸವನ್ನು ಮಾಡಿದ್ದೀವಿ ಅಲ್ವಾ? ಯಾವಾಗ ಮಾಡಿದ್ದೀವಿ? ವಿಶ್ವ ಪರಿಸರ ದಿನದಂದು ನಾವು ಗಿಡಗಳನ್ನು ನೆಟ್ಟು ಬೆಳೆಸ್ತಾ ಇದ್ದೀವಿ. ಇದು ಪ್ರಕೃತಿಗೆ ನಮ್ಮ ಒಂದು ಚಿಕ್ಕ ಕಾಣಿಕೆ. ಮುಂದೆ ನೋಡೋಣ, ಪರಿಸರದ ಪಾಲುದಾರರು ಯಾರ್ಯಾರು ಅನ್ನೋ ಅರ್ಥ ಏನು ಅಂದರೆ, ಮೊದಲನೇದಾಗಿ ತಮ್ಮ ಜೀವನದ ಅನೇಕ ಅವಶ್ಯಕತೆಗಳಿಗಾಗಿ ಕಾಡಿನಲ್ಲಿ ಮತ್ತು ಅದರ ಸುತ್ತಮುತ್ತ ವಾಸಿಸುವ ಜನರು ಅರಣ್ಯ ಉತ್ಪನ್ನಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಇವರು ಪರಿಸರದ ಮೊದಲ ಪಾಲುದಾರರು. ನೋಡಿ, ಇಲ್ಲಿ ಈ ಒಂದು ಹಳ್ಳಿಯ ಒಂದು ಕುಟುಂಬ ಏನಾಗಿದೆ, ಅರಣ್ಯಕ್ಕೆ ಹೊಂದಿಕೊಂಡು ಜೀವನ ಮಾಡ್ತಾ ಇದೆ. ಹಾಗಾದರೆ ಈ ಸ್ಥಳೀಯ ಜನರು ಅರಣ್ಯಗಳಿಂದ ತಮ್ಮ ಯಾವ ಅಗತ್ಯಗಳನ್ನು ಪೂರೈಸಿಕೊಳ್ತವೆ? ನೋಡಿ, ಇಲ್ಲಿ ಕೆಲವರು ಉರುವಲಿಗಾಗಿ ಸೌದೆಯನ್ನು ಸಂಗ್ರಹಿಸ್ತಾರೆ. ಅವರ ಜಾನುವಾರುಗಳು ಕಾಡಿನಲ್ಲಿ ಮೇಯುತ್ತವೆ, ಆಹಾರವನ್ನು ಸಂಗ್ರಹಣೆ ಮಾಡ್ತಾರೆ. ಕಟ್ಟಿಗೆ ಉರುವಲುಗಳನ್ನು ಸಂಗ್ರಹಣೆ ಮಾಡ್ತಾರೆ, ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ತಾರೆ, ಬಿದಿರಿನಿಂದ ಅನೇಕ ವಸ್ತುಗಳನ್ನು ತಯಾರು ಮಾಡ್ತಾರೆ. ಹಾಗೆಯೇ ಔಷಧಿ ಸಸ್ಯಗಳನ್ನು ಕೂಡ ಅವರು ಮೂಲಿಕೆಗಳನ್ನು ಅವರು ಏನು ಮಾಡ್ತಾರಪ್ಪ ಅಂದರೆ ಅದರಿಂದ ಪಡ್ಕೊಳ್ತಾರೆ. ಈ ಎಲ್ಲ ಜನರು ಪರಿಸರದ ಮೊದಲನೇ ಪಾಲುದಾರರು. ವಿದ್ಯಾರ್ಥಿಗಳೇ, ಈ ಜನರಿಂದ ಅರಣ್ಯ ನಾಶ ಆಗ್ತಿದೆಯಾ? ಖಂಡಿತ ಇಲ್ಲ. ಈ ಜನರಿಂದ ಅರಣ್ಯ ನಾಶವಾಗುವುದಿಲ್ಲ. ಅವರ ಅರಣ್ಯ ಸಂರಕ್ಷಣೆಯ ಸಾಂಪ್ರದಾಯಿಕ ವಿಧಾನಗಳನ್ನು ಅನುಸರಿಸಿದರೆ, ಅನುಕರಣೆ ಮಾಡಿದರೆ ಅರಣ್ಯ ಏನಾಗುತ್ತೆ, ಅಲ್ಲಿ ಸಂರಕ್ಷಣೆ ಆಗುತ್ತದೆ. ಸ್ಥಳೀಯ ನಿವಾಸಿಗಳನ್ನು ಅರಣ್ಯ ಇಲಾಖೆಯು ವಿಶ್ವಾಸಕ್ಕೆ ತೆಗೆದುಕೊಂಡರೆ ಕಾಡ್ಗಿಚ್ಚು, ವನ್ಯಜೀವಿಗಳ ನಾಶ ಮುಂತಾದವುಗಳನ್ನು ನಾವು ತಡೆಗಟ್ಟಬಹುದು. ಅರಣ್ಯ ಇಲಾಖೆ ಇದು ಪರಿಸರದ ಎರಡನೇ ಪಾಲುದಾರರು. ಯಾರು? ಅರಣ್ಯ ಇಲಾಖೆ. ಇವರೇ ಮಾಡ್ತಾರೆ ಅಂದರೆ, ಅರಣ್ಯ ಇಲಾಖೆಯು ಅರಣ್ಯ ಜಾಗದ ಒಡೆತನವನ್ನು ಹೊಂದಿದ್ದು ಅರಣ್ಯದಿಂದ ದೊರಕುವ ಸಂಪನ್ಮೂಲಗಳನ್ನು ನಿಯಂತ್ರಣ ಮಾಡುತ್ತದೆ. ವಿಶಾಲವಾದ ಅರಣ್ಯ ಪ್ರದೇಶಗಳನ್ನು ಪೈನ್, ತೇಗ ಅಥವಾ ನೀಲಗಿರಿಗಳಂತಹ ಏಕಫಸಲಿನ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡುತ್ತದೆ. ಏಕೆಂದರೆ ಇದು ಅರಣ್ಯ ಇಲಾಖೆಗೆ ಪ್ರಮುಖ ಆದಾಯ ಮೂಲವಾಗಿದೆ. ಇಲ್ಲಿ ಒಂದು ಸಮಸ್ಯೆ ಕಾಣುತ್ತೆ. ಏನು ಅಂದರೆ, ಈ ಒಂದೇ ರೀತಿಯ ಸಸಿಗಳನ್ನು ನಾವು ನೆಟ್ಟು ಬೆಳೆಸೋದ್ರಿಂದ ಏನು ತೊಂದರೆ ಆಗುತ್ತಾ? ಹೌದು, ಅಲ್ಲಿ ಜೀವವೈವಿಧ್ಯತೆ ಏನಾಗುತ್ತೆ, ಅಲ್ಲಿ ನಾಶ ಆಗುತ್ತೆ. ಅಂದರೆ ಒಂದು ಜಾಗ ಅಂತ ಅಂದಾಗ, ಪ್ರದೇಶ ಅಂತ ಅಂದಾಗ ಅಲ್ಲಿ ಕೇವಲ ಒಂದೇ ಜಾತಿಯ ಸಸ್ಯಗಳು ಅಥವಾ ಮರಗಳು ಅಷ್ಟು ಒಳ್ಳೆಯದಲ್ಲ. ಅಲ್ಲೇನಿರಬೇಕಲ್ಲಿ ಅಂತಂದ್ರೆ, ಅಲ್ಲಿ ವಿವಿಧ ರೀತಿಯ ಸಸ್ಯಗಳು, ಗಿಡಗಳು ಇದ್ದಾಗ ಏನಾಗುತ್ತೆ, ಅಲ್ಲಿ ವಿವಿಧ ಪ್ರಾಣಿ ಪಕ್ಷಿಗಳು ನೆಲೆಸ್ತವೆ. ವಿದ್ಯಾರ್ಥಿಗಳೇ, ಈಗ ನಿಮಗೊಂದು ರಸಪ್ರಶ್ನೆಯನ್ನು ಕೇಳೋಣ. ಗಂಗಾ ನದಿ ನೀರಿನಲ್ಲಿ ಕಂಡುಬರುವ ಹಾನಿಕಾರಕ ಸೂಕ್ಷ್ಮಜೀವಿ ಯಾವುದು? ಸರಿ ಉತ್ತರ ಕೋಲಿಫಾರಂ ಬ್ಯಾಕ್ಟೀರಿಯಾ. ಎರಡನೇ ಪ್ರಶ್ನೆ, ಸೋರುತ್ತಿರುವ ನಲ್ಲಿಯನ್ನು ರಿಪೇರಿ ಮಾಡಿ ನೀರಿನ ಅಪವ್ಯಯ ತಪ್ಪಿಸುವುದು ಡ್ಯಾಶ್ಗೆ ಉದಾಹರಣೆಯಾಗಿದೆ? ಉತ್ತರ ಏನು? ಮಿತ ಬಳಕೆ. ಒಡೆದ ಮಣ್ಣಿನ ಮಡಿಕೆಯನ್ನು ಪಕ್ಷಿಗಳಿಗೆ ಆಹಾರ ನೀಡಲು ಬಳಸುವುದು 5Rನ ಈ ಅಂಶವಾಗಿದೆ. ಉದ್ದೇಶ ಏನಪ್ಪ ಅಂದ್ರೆ ಅದು ಸರಿ ಉತ್ತರ ಏನು? ಮರು ಉದ್ದೇಶ. ಈ ಚಿತ್ರಗಳನ್ನು 5Rನೊಂದಿಗೆ ಜೋಡಿಸಿ. ಏನದು? ಮೊದಲನೇದೇನು?
ಮಿತ ಬಳಕೆ. ಎರಡನೇದು ಮರುಚಕ್ರೀಕರಣ. ಮೂರನೇದು ಮರು ಉದ್ದೇಶ. ನಾಲ್ಕನೇದು ಮರುಬಳಕೆ. ಮುಖ್ಯವಾಗಿ ಇನ್ನೊಂದು ನಿರಾಕರಣೆ. ಮುನ್ನೋಟ. ವಿದ್ಯಾರ್ಥಿಗಳೇ, ನಾವು ಮುಂದಿನ ತರಗತಿಯಲ್ಲಿ ಏನು ಕಲಿತೀವಿ ಅಂತಂದರೆ, ಮೊದಲನೇದಾಗಿ ಪರಿಸರದ ಪಾಲುದಾರರು ಮುಂದುವರಿದ ಭಾಗ, ಅರಣ್ಯ ಮತ್ತು ವನ್ಯಜೀವಿಗಳು, ಜಲ ಸಂರಕ್ಷಣೆ ಮತ್ತು ಪಳೆಯುಳಿಕೆ ಇಂಧನಗಳು ಹಾಗೂ ಪರಿಸರ ಸ್ನೇಹಿಯಾಗುವತ್ತ ನಮ್ಮ ಒಂದು ಹೆಜ್ಜೆ. ವಿದ್ಯಾರ್ಥಿಗಳೀಗ ಮನೆ ಕೆಲಸವನ್ನು ಕೊಡುವಂಥ ಸಮಯ ಬಂದಿದೆ. ಪ್ರಶ್ನೆಗಳನ್ನು ಬರ್ಕೊಳ್ತೀರಲ್ವಾ? ಮೊದಲನೇದಾಗೇನು? ಪರಿಸರ ಸಂರಕ್ಷಣೆಯಲ್ಲಿ ಬಳಸುವ 5 ಆರ್ಗಳನ್ನು ಹೆಸರಿಸಿ. ಪರಿಸರ ಸಂರಕ್ಷಣೆಯಲ್ಲಿ ಬಳಸುವ 5 ಆರ್ಗಳನ್ನು ಹೆಸರಿಸಿ. ಎರಡನೇ ಪ್ರಶ್ನೆ, ನಿಮ್ಮ ಶಾಲೆಯ ವಾತಾವರಣವನ್ನು ಸುಸ್ಥಿತಿಯಲ್ಲಿಡಲು ನೀವು ಅನುಸರಿಸುವ 5 ಆರ್ಗಳನ್ನು ವಿವರಿಸಿ. ನಿಮ್ಮ ಶಾಲೆಯ ವಾತಾವರಣವನ್ನು ಸುಸ್ಥಿತಿಯಲ್ಲಿಡಲು ನೀವು ಅನುಸರಿಸುವ 5 ಆರ್ಗಳನ್ನು ವಿವರಿಸಿ. ಮುಂದಿನ ಪ್ರಶ್ನೆ, ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆಯ ಅವಶ್ಯಕತೆಯನ್ನು ತಿಳಿಸಿ. ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆಯ ಅವಶ್ಯಕತೆಯನ್ನು ತಿಳಿಸಿ. ಸ್ಥಳೀಯ ಜನರ ವಿಶ್ವಾಸದಿಂದ ಅರಣ್ಯ ಸಂರಕ್ಷಣೆಯಾಗುವುದೇ ವಿವರಿಸಿ. ವಿದ್ಯಾರ್ಥಿಗಳೇ, ಇದುವರೆಗೂ ಈ ಒಂದು ಪರಿಸರದ ಮಕ್ಕಳಾಗಿ ನೀವು ಹಲವು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ ಅಂತ ಭಾವಿಸುತ್ತಾ, ನಾನು ನಿಮ್ಮ ಶ್ರೀನಿವಾಸ KV, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕಾನಗಮಾಕಲಪಲ್ಲಿ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಧನ್ಯವಾದಗಳು.